ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ, ಈ ಬ್ಲಾಗಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ, ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ಸು ಒಂದು 4 ಮೆಂಬರ್ಸ್. ಯಾವಾಗ ಅಂದರೆ ಜಾನ್ವರಿಲಿ ಹೋಗಿದ್ದಿದ್ದು. ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಎಡಿಟಿಂಗ್ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೆ ಇನ್ಫಾರ್ಮೇಷನು, ಟ್ರಾವೆಲಿಂಗ್ ಹೆಂಗೆ ಮಾಡ್ಬೋದು ಮಂತ್ರಾಲಯಕ್ಕೆ, ಬಸ್ಸಲ್ಲಿ ಹೋದರೆ ಬೆಸ್ಟಾ ಟ್ರೈನಲ್ಲಿ ಹೋದರೆ ಬೆಸ್ಟಾ ಅನ್ನೋದು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಮಂತ್ರಾಲಯನ ದರ್ಶನ ಮಾಡ್ಕೊಂಬರೋಣ, ರಾಯರನ್ನ ದರ್ಶನ ಮಾಡ್ಕೊಂಬರೋಣ. ನಾವು ಮಾಡಿದ್ದು ಮಿಸ್ಟೇಕ್ ಏನಂದರೆ, ಟ್ರೈನು ಟಿಕೆಟ್ ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಅದರಲ್ಲೂ ತತ್ಕಾಲ್ ಅಂತ ಬಿಡ್ತಾರೆ. 1 ಡೇ ಆರ್ 2 ಡೇಸ್ ಬಿಫೋರು ಟಿಕೆಟ್ ಕನ್ಫರ್ಮೇಷನ್ ಆಗುತ್ತೆ, ಅದ್ರಲ್ಲಿ ಬುಕ್ ಮಾಡ್ಬೋದು ನಾವು. ಆ ಟಿಕೆಟ್ ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡಿದ್ರಿ. ಇನ್ನೂ ವೆಯ್ಟಿಂಗ್ ಲಿಸ್ಟಲ್ಲೇ ಇತ್ತು ನಮ್ಮದು, ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಟ್ರೈನು ಅದಕ್ಕೆ ಏನು ಮಾಡಿದ್ರಿ ಅಂದರೆ, ನಾರ್ಮಲ್ ಟಿಕೆಟ್ ತೊಗೊಂಡು ಜನ್ರಲ್ ಆಗಿ ಹತ್ತಿದ್ರಿ. ಟ್ರೈನ್ ಎಷ್ಟು ರಶ್ ಇತ್ತು ಅನ್ನೋದು ಹಾಕ್ತೀನಿ ನೋಡಿ, ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ನಾನಂತೂ ಒಂದೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಟ್ರೈನು ಬುಕ್ಕಿಂಗ್ ಆಗದವ್ರೆ ಟ್ರೈನಲ್ಲಿ ಹೋಗಕ್ಕೆ ಹೋಗಬೇಡಿ, ಬಸ್ಸಲ್ಲಿ ಹೋಗಿ. ಬಸ್ಸಲ್ಲಿ ನಿಮಗೆ ಸ್ಲೀಪಿಂಗ್ ಕೋಚ್ ಸಿಗುತ್ತೆ. ಸ್ಲೀಪಿಂಗ್ ಕೋಚ್ ಬೇಡ, ನಾವು ನಾರ್ಮಲಾಗಿ ಹೋಗ್ತೀವಿ ಅಂದರೆ ಲೇಡೀಸ್ಗೆ ಫ್ರೀ ಇರೋದಿದೆ. ಬ್ಯಾಂಗ್ಳೂರಿಂದ ರಾಯಚೂರವರೆಗೂ ಫ್ರೀಯಾಗಿ ಹೋಗ್ಬೋದು. ಅಲ್ಲಿಂದ ಆಟೋ ಸಿಗುತ್ತೆ ನಿಮಗೆ ಮಂತ್ರಾಲಯಕ್ಕೆ. ನಾವು ಮಂತ್ರಾಲಯ ದೇವಸ್ಥಾನ ಎದುರುಗಡೆನೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಹೋಗಿದ ತಕ್ಷಣ ಸುಸ್ತಾಗೋಗಿತ್ತು. ಎಲ್ಲ ಆರಾಮಾಗಿ ರೆಸ್ಟ್ ತೊಗೊಂಡು ಒಂದು 2 ಅವರ್ಸು 3 ಅವರ್ಸು ರೆಸ್ಟ್ ತೊಗೊಂಡು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಂಟ್ರೆನ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ನನಗೆ ಇದು ರಾಯರ ಥರ ಇದಿಕ್ತಾರೆ ಗಂಧದಲ್ಲಿ, ಅದು ತುಂಬ ಇಷ್ಟ ಆಯಿತು ನನಗೆ. ಅದನ್ನು ಹಾಕ್ಸ್ಕೊಂಡು ಮತ್ತೆ ಅಲ್ಲಿ ಬಿಚ್ಚಾಳಮ್ಮ ಟೆಂಪಲ್ ಇದೆ, ಅಮ್ಮನ ಟೆಂಪಲು. ಅಲ್ಲಿಗೆ ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗಲ್ಲಿ ಎಲೆ ಅಡಿಕೆ ಎಲ್ಲ ಕೊಡ್ತಾರೆ, ಹೂವು ಎಲ್ಲ. ಅದನ್ನು ಅಲ್ಲಿ ಈಸ್ಕೊಳ್ಳೋದೇ ಇಲ್ಲ ಬಿಚ್ಚಾಳಮ್ಮ ಟೆಂಪಲಲ್ಲಿ. ಇವ್ರು ಎಂಟ್ರೆನ್ಸಲ್ಲಿ ತಗೊಳ್ಳಿ ಅಂತಾರೆ, ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಈಸ್ಕೊಡೋದೇ ಇಲ್ಲ. ಏನು ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಲ್ಲ. ಇನ್ನು ಮಂತ್ರಾಲಯ ಟ್ರೈನಿಂದ ಇಳಿದ ತಕ್ಷಣ ಹೆಂಗೆ ಬರಬೇಕು ಅನ್ನೋದು ಎಂಡಿಂಗಲ್ಲಿ ಹೇಳ್ತೀನಿ, ಏನು ಎತ್ತ ಅನ್ನೋದು. ಇವಾಗ ರಾಯರ ದರ್ಶನ ಮಾಡ್ಕೊಬನ್ನಿ. ರಾಯರ ದರ್ಶನ ಎಷ್ಟು ಸತಿ ಬೇಕಂದ್ರೂ ಮಾಡಿಬಿಡುವುದು, ಆದರೆ ಪ್ರಸಾದ ಮಾತ್ರ ಎಷ್ಟು ಲೇಟ್ ಆಗುತ್ತೆ ಅನ್ನೋದು ಕ್ಯೂ, ಅದು ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಅದನ್ನು ನೋಡಿ. ಮತ್ತು ಅಲ್ಲಿಗೆ ಹೋದಾಗ ಇನ್ನೊಂದು ಏನು ಪವಾಡ ನಡೀತು ಅನ್ನೋದನ್ನ ಸ್ಟೋರಿನೂ ಮಧ್ಯದಲ್ಲಿ ಹೇಳ್ತೀನಿ. ವಿಡಿಯೋ ನೋಡ್ಕೊಂಬನ್ನಿ ಪೂರ್ತಿ. ರಾಯರ ಸನ್ನಿಧಿಗೆ ಹೋದರೆ ನಿಮಗೆ ಅಲ್ಲಿ ಫೀಲಿಂಗೇ ಬೇರೆ ಅನಿಸುತ್ತೆ. ಓಮ್ ಅಂತಾನೆ ಬರ್ತಾ ಇರುತ್ತೆ, ಸೌಂಡ್ ಕೇಳ್ತಿದೆ ಅನ್ಕೋತೀವಿ. ಸೇವೆ ಮಾಡೋದಿರುತ್ತೆ ನಿಮಗೆ, ತುಂಬ ಆಪ್ಷನ್ಸ್ ಇರುತ್ತೆ. 1 lakh ಇದೆ ಸೇವೆ ಮಾಡೋದು. ನಾವೇನು ಮಾಡಿದ್ವಿ ಅಂದರೆ 500 ಸೇವೆಗೆ ತೊಗೊಂಡ್ರೆ, ಹಂಗಂದರೆ ವರ್ಷ ಪೂರ್ತಿ ದೀಪ ಹಚ್ತಾರೆ. ಸ್ಟಾರ್ಟಿಂಗ್ ಅಲ್ಲಿಗೆ ಹೋದಾಗ ನಮ್ಮ ಕೈಯಲ್ಲಿ ದೀಪ ಹಚ್ತಾರೆ. ಓಕೆ, ನಾವೇನು ಮಾಡಿದ್ರಿ, ಸರಿ ವರ್ಷ ಪೂರ್ತಿ ದೀಪ ಹಚ್ತಾರಲ್ಲ ಅಂತ ಆ ಸೇವೆಯ ಚೀಟಿನ ತೊಗೊಂಡ್ರಿ. ಆ ಸೇವಾ ಚೀಟಿ ತೊಗೊಂಡ್ರೆ ಈ ಕ್ಯೂವಲ್ಲಿ ನಿಲ್ಲಿಸಲ್ಲ. ಅಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಆ ಥರ ಜನರಲ್ ಕ್ಯೂವಲ್ಲಿ ನಮ್ಮನ್ನ ಕಳಿಸಲ್ಲ. ಸಪ್ರೇಟ್ ಕ್ಯೂ ಇರುತ್ತೆ, ಅಲ್ಲಿ ಒಬ್ಬರು ನಿಂತಿರ್ತಾರೆ. ಇಲ್ಲಿಂದ ಹೋಗ್ಬೋದು. ಇವ್ರ ಹತ್ರ ಚೀಟಿ ಕೊಟ್ಟರೆ ಅವರು ಮಧ್ಯದಲ್ಲೇ ಬಿಡ್ತಾರೆ. ಅಲ್ಲಿಂದ 1 ಮಿನಿಟ್ ಅಷ್ಟೇ ರಾಯರ ದರ್ಶನ. ಇಲ್ಲಿಂದ ಹೋದ್ವಿ. ದರ್ಶನ ಏನಾಯಿತು ಅಂದರೆ, ನಮಗೆ ಗೊತ್ತಿಲ್ಲ ಒಳಗಡೆನೇ ದೀಪ ಹಚ್ತಾರೆ ಏನು ಅಂತ. ನಾವು ಹೋಗಿ ಗಂಟಾಗೆ ನಾರ್ಮಲಾಗೆ ರಾಯರನ್ನ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಾಗ ದೀಪ ಹಚ್ಚೋದು ಎಲ್ಲಿ ಅಂತ ಕೇಳಿದ್ವಿ. ಈಗ ಒಳಗಡೆನೇ ಇರ್ತಾರೆ ಅವರು, ಒಳಗಡೆ ಹೋಗಿ ಅಂತ ಹೇಳಿದ್ವಿ. ತಿರ್ಗಾ ಇನ್ನೊಂದು ಸತಿ ದರ್ಶನಕ್ಕೆ ಹೋದ್ವಿ. 2ನೇ ಸತಿ ದರ್ಶನ ಆಯಿತು ರಾಯರದು. ಅಲ್ಲಿ ಕೇಳಿದ್ವಿ, ಅವ್ರು ಆಚೆ ಇದ್ದಾರೆ, ಅವ್ರನ್ನ ಕರ್ಕೊಬನ್ನಿ ಅಂತ ಹೇಳಿದ್ರು. ತಿರ್ಗಾ ಅವ್ರನ್ನ ಹೋಗಿ ಹುಡುಕಿ ಅವ್ರನ್ನ ಕರ್ಕೊಬಂದರೆ, ಅವರು ತಿರ್ಗಾ ಒಳಗಡೆ ಕರ್ಕೊಂಡೋದ್ರು. ಆಂಜನೇಯಂದು ಬರುತ್ತೆ ಇಲ್ಲಿ ರಾಯರ ಎದುರುಗಡೆ, ಅಲ್ಲಿಂದ ಕರ್ಕೊಂಡೋಗಿ ದೀಪ ಹಚ್ಕೊಂಡು ತಿರ್ಗಾ ಆಂಜನೇಯ ದರ್ಶನ ಆಗಿ, ತಿರ್ಗಾ ರಾಯರ ದರ್ಶನ ಆಗಿ 3 ಸತಿ ದರ್ಶನ ಆಯಿತು. ಒಂದು 8 ನಿಮಿಷಕ್ಕೆ 5 ನಿಮಿಷಕ್ಕೆ ರಾಯರು 3 ಸತಿ ದರ್ಶನ ಕೊಟ್ಟರು. ನನಗಂತೂ ಫಸ್ಟ್ ಟೈಮ್ ಹೋಗಿದ್ದು ನಾನು ಮಂತ್ರಾಲಯಕ್ಕೆ, ಲೈಫಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಎಷ್ಟು ಖುಷಿ ಅಂದರೆ ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಹೇಳ್ತೀನಿ. ಎಲ್ಲರೂ ಒಂದೇ ಸತಿ ರಾಯರನ್ನ ದರ್ಶನ ಮಾಡೋಕ್ಕೆ ತುಂಬ ಪರದಾಡ್ತಾರೆ. ರಾಯರನ್ನ ನಮ್ಮನ್ನ ನೋಡಬೇಕು ಅಂದ್ಕೊಂಡ್ರೆ, ನಾವು ಅವ್ರನ್ನ ನೋಡಬೇಕು ಅಂದ್ಕೊಂಡ್ರೆ
ಸತಿ ದರ್ಶನ ಬೇಕಂದ್ರೂ ಆಗುತ್ತೆ ಅನ್ನೋದು ನನಗೆ ಆವತ್ತು ಗೊತ್ತಾಯಿತು. ತುಂಬ ಖುಷಿಯಾಯಿತು. ಅಲ್ಲಿ ಏನು ಕೃಷ್ಣ ವಿಗ್ರಹ, ರಾಯರದ್ದು ವಿಗ್ರಹ ಮತ್ತು ಮ್ಯಾಪು, ಮಂತ್ರಾಲಯ ಪೂರ್ತಿ ಹೆಂಗಿದೆ ಅನ್ನೋದು ಮ್ಯಾಪು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಬಾವುಟ ಕಾಣುತ್ತೆ ನೋಡಿ, ಅದರಲ್ಲಿ ಶ್ರೀರಾಮಂದು ಫೋಟೋ ಥರ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ರಾಯರ ಸನ್ನಿಧಿಗೆ ಹೋದ್ರೇ ಒಂಥರ ಮನಸ್ಸಿಗೆ ನೆಮ್ಮದಿ, ಏನೋ ಒಂಥರ ಫೀಲಿಂಗು. ರಾಯಿ ದರ್ಶನ ಮಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ವೈಬು, ಅಲ್ಲಿ ಕುತ್ಕೊಂಡಾಗ ಅಲ್ಲಿ ಫೀಲಿಂಗೇ ಬೇರೆ. ಎಲ್ಲ ನೋಡಿಕೊಂಡೆ ಆಚೆ ಬಂದು ಫ್ರೆಂಡ್ಸ್ ಜೊತೆ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಅದನ್ನು ಹಾಕಿರ್ತೀನಿ ನೋಡಿ. ಅಲ್ಲಿಂದ ಏನು ಮಾಡಿದ್ವಿ ಅಂದರೆ, ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ನಾವು. ಆಲ್ಮೋಸ್ಟ್ 12:30 ಆಗಿತ್ತು ಅಂದ್ಕೊಳ್ಳಿ ದರ್ಶನ ಮಾಡೋ ಸತಿ. ಅಲ್ಲೇ ಪ್ರಸಾದ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಪ್ರಸಾದದ ಹತ್ರ ಕ್ಯೂ ನೋಡಿ ಜನ ಎಷ್ಟಿದ್ದಾರೆ. ಅದು ನೋಡಿ ನಾವು ಇಲ್ಲ ಬೇಡ, ಹಿಂಗಿದ್ರು ನೈಟ್ ಹೊರಡಬೇಕಾಯ್ತು ತಿರ್ಗಾ ನಾವು ಬ್ಯಾಂಗ್ಳೂರಿಗೆ, ಬೇಡ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋದ ಹೋಟೆಲಲ್ಲಿ, ಅದಾದಮೇಲೆ ಬೇಕಂದರೆ ನೈಟು ಊಟಕ್ಕೆ ರಾಯರು ಪ್ರಸಾದ ತಿನ್ಕೊಂಡು ಹೊರಡೋದ ಅಂದ್ಬಿಟ್ಟು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಇವಾಗ ರೂಮ್ಗೆ ಹೋಗಿ 1 hour 2 hour ರೆಸ್ಟ್ ತೊಗೊಂಡು, ಬಿಸಿಲು ಇತ್ತು ಸಿಕ್ಕಾಬಟ್ಟೆ. ಒಂದು 4:30ಗೆ ಹೊರಡೋದ. ಅಕ್ಕಪಕ್ಕ ಎಲ್ಲ ದೇವಸ್ಥಾನ ನೋಡ್ಕೊಂಡು ರೂಮ್ಗೆ ಹೋಗಿ ಒಂದು 4 hours ರೆಸ್ಟ್ ಮಾಡಿರಿ, ಚೆನ್ನಾಗಿ ನಿದ್ದೆ ಮಾಡ್ಕೊಂಡು. ಅದಾದಮೇಲೆ ಆಟೋ ಬಂದಿತ್ತು ನಮಗೋಸ್ಕರ. ಅಲ್ಲಿ ಆಟೋ ಒಂದು ಪರ್ಸನ್ಗೆ 100-200 ಕೊಟ್ಟರೆ ಎಲ್ಲ ಟೆಂಪಲ್ಗಳ್ನ, ಅಲ್ಲಿರೋ ಅಕ್ಕಪಕ್ಕ ಟೆಂಪಲ್ಗಳ್ನೆಲ್ಲ ತೋರಿಸ್ಕೊಂಡು ಬಂದು ತಿರ್ಗಾ ಮಂತ್ರಾಲಯಕ್ಕೆ ಬಿಡ್ತಾರೆ. ಅಲ್ಲಿ ಆಟೋ ಹೆಂಗಿದೆ ಅಂದರೆ ಬ್ಯಾಂಗ್ಳೂರ್ ಥರ ಇಲ್ಲ, ನಮ್ಮ ಕರ್ನಾಟಕ ಥರ ಇಲ್ಲ. ಮಧ್ಯದಲ್ಲಿ ಪ್ಯಾಸೆಂಜರ್ ನಾವು ಕುತ್ಕೋತೀವಲ್ಲ ಬ್ಯಾಂಗ್ಳೂರಲ್ಲಿ, ಆ ಥರ ಇಲ್ಲ. ಹಿಂದೆನೂ ಕುತ್ಕೊಬೋದು. ಹಿಂದೆ ಕುತ್ಕೊಂಡ್ರೆ ನಾರ್ಮಲ್ ಫುಲ್ಲು ಓಪನ್ನೇ ಇರುತ್ತೆ, ಆ ಥರ ಕುತ್ಕೊಬೋದು. ಚೆನ್ನಾಗಿರುತ್ತೆ ಮಾತ್ರ. ನಾನು ಅಲ್ಲೇ ಕುತ್ಕೊಂಡು ಬಂದಿದ್ದು. ಇಲ್ಲಿಂದ ಆಂಜನೇಯ ದರ್ಶನ ಆಯಿತು. ಅದಾದಮೇಲೆ ಇದಕ್ಕೆ ಹೋಗ್ತಾಯಿದ್ದೀವಿ, ಅದು ರಾಯರು ಕುತ್ಕೊಂಡು ತಪಸ್ಸು ಮಾಡಿದ್ರಲ್ಲ ಆ ಮನೆಗೆ ಹೋಗ್ತಾಯಿದ್ದೀವಿ. ಶಿಷ್ಯ ಇದ್ರಲ್ಲ ಅವ್ರ ಶಿಷ್ಯ ಮನೆಗೆ ಹೋಗ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ನದಿ ಬರುತ್ತೆ ಅಲ್ಲಿ ದರ್ಶನ ಮಾಡ್ಕೊಂಡು ಬರೋದ ಬನ್ನಿ. ರಾಯರು ಶಿಷ್ಯ ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗೋದ ಬನ್ನಿ. ಬದುಕಿದ್ದಾಗೆ ಜೀವಂತ ಸಮಾಧಿ ಆದವರು ಸ್ಟೋರಿ ನನಗಷ್ಟು ಗೊತ್ತಿಲ್ಲ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದು ನಿಮಗೆ ಹೇಳ್ತಾ ಇದ್ದೀನಿ. ರಾಯರು ಜೀವಂತ ಸಮಾಧಿ ಆಗೋಕ್ಕೆ ಮುಂಚೆ ಶಿಷ್ಯನಿಗೆ ಇಷ್ಟ ಇರಲ್ಲ ರಾಯರು ಜೀವಂತ ಸಮಾಧಿ ಆಗೋಕ್ಕೆ. ಶಿಷ್ಯ ಇಲ್ದೋರೋ ಟೈಮಲ್ಲಿ ರಾಯರು ಜೀವಂತ ಸಮಾಧಿ ಹಾಕ್ತಾರೆ. ಶಿಷ್ಯ ಬಂದು ಹೇಳ್ತಾನೆ, ಗುರುಗಳೇ ನಾನು ನಿಮ್ಮನ್ನ ದರ್ಶನ ನೋಡೋಕ್ಕೆ ಆಗಲಿಲ್ಲ, ನಾನು ಇಲ್ದೋದಾಗ ನೀವು ಏನು ಜೀವಂತ ಸಮಾಧಿ ಆಗೋಗಿದ್ದೀರಾ, ನೀವು ದರ್ಶನನೇ ಕೊಡಲಿಲ್ಲ, ಏನು ನಾನು ತುಂಬ ಅಷ್ಟೊಂದು ಪಾಪಿನ ನಾನು ಅಂತ ಕೇಳಿದಾಗ ರಾಯರು ಬಂದು ನನ್ನ ದರ್ಶನ ಮಾಡೋಕ್ಕೆ ಮುಂಚೆ, ನನ್ನ ದರ್ಶನ ಆಮೇಲೆ ನಿನ್ನ ಬಂದು ಪೂಜೆ ಮಾಡೇ ಮಾಡ್ತಾರೆ, ಶಿಶುವಿನ ಫಸ್ಟ್ ಪೂಜೆ ಮಾಡ್ತಾರೆ ಅನ್ನೋದೇ ಇಲ್ಲಿ ಇರೋದು. ಇಲ್ಲಿ ಇರೋ ನದಿ ನೇಮು ತುಂಗಾಭದ್ರಾ ಅಂತ. ಇವೆಲ್ಲ ಹೊಸ್ದಾಗಿ ಮಾಡಿರೋದು ಅಲ್ಲ, ನಮ್ದ್ರಲ್ಲಿ ಶೇಪ್ ಹೊಂದಿಸ್ಬಿಡ್ತಾರೆ. ಇವ್ರಲ್ಲಿ ನೋಡು ಕಲ್ಲೊಳಗೆ ಒಂದು ಸ್ವಲ್ಪ ಕಿತ್ತಿದ್ದಾರೆ ಅಷ್ಟೇ.
ಹಾಂ ಹಾಂ. ಎಲ್ಲ ದರ್ಶನ ಮುಗಿಸ್ಕೊಂಡು ಈ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲೂ ತುಂಬ ಚೆನ್ನಾಗಿದೆ. ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಬನ್ನಿ. ಒಳಗಡೆ ಮಾತ್ರ ಆಂಜನೇಯ ಸ್ವಾಮಿ ಕ್ಲಿಪ್ಪಿಂಗ್ ತೆಗಿಯಕ್ಕೆ ಬಿಡಲಿಲ್ಲ, ಅದೊಂದಿಲ್ಲ ಅಷ್ಟೇ, ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲಿ ಇನ್ನೊಂದು ಖುಷಿ ಏನಾಯ್ತಂದರೆ, ನೀವು ಆಂಧ್ರ ಕಡೆ ಹೋಗಿದ್ದೀರಾ ಅಂತಲೇ ಅನಿಸಲ್ಲ ನಿಮಗೆ. ಅಲ್ಲೂ ಕನ್ನಡದಲ್ಲಿ ಬೋಲ್ಡ್ ಇರುತ್ತೆ, ಕನ್ನಡನೇ ಮಾತಾಡ್ತಾರೆ ಎಲ್ಲರೂ. ನೀವು ಹೋದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದೇನೂ ಇಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಬರ್ತಾಯಿದ್ದೀವಿ ನೋಡಿ. ನಾನು ಹೇಳಿದ್ನಲ್ಲ, ಆಟೋದಲ್ಲಿ ಮಧ್ಯದಲ್ಲಿ ಪ್ಯಾಸೆಂಜರ್ ಕುತ್ಕೊಬೋದು, ಈ ಥರನೂ ಕುತ್ಕೊಂಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಬರೋ ಸತಿ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಸಂಜೆ ಹಿಂಗಿದೆ ನೋಡಿ, ಸೂರ್ಯ ಹಿಂಗೆ ಮುಳುಗ್ತಾ ಇದ್ದಾನೆ. ಅದನ್ನು ಕಣ್ಣು ತುಂಬ್ಕೊಂಡು ಆ ಸೂರ್ಯ ಮುಳುಗ್ತಾ ಇದ್ದು ಮೋಡ ಎಲ್ಲ ನೋಡಿ ಎಷ್ಟು ರೆಡ್ ಕಲರ್, ಆರೆಂಜ್ ಕಲರ್, ಯೆಲ್ಲೋ ಕಲರ್ ಆಗಿದೆ. ಅದನ್ನು ನೋಡ್ಕೊಂಡು ಎಲ್ಲ ಟೆಂಪಲ್ನು ದರ್ಶನ ಎಲ್ಲ ಮುಗೀತು. ತುಂಬ ಖುಷಿ ಆಯಿತು ನನಗೆ ಮಾತ್ರ. ಎಲ್ಲ ಮುಗಿಸ್ಕೊಂಡು ರಾಯರದ್ದು ಇನ್ನೂ ಪ್ರಸಾದ ತೊಗೊಂಡಿರಲಿಲ್ಲ. ಮತ್ತು ಮಾರ್ನಿಂಗ್ ತುಂಬ ರಶ್ ಇದ್ದರು ಅಂತ ಪ್ರಸಾದ ಏನು ಊಟ ಮಾಡೋಕ್ಕೆ ಹೋಗಿರಲಿಲ್ಲ ನಾವು. ಸಂಜೆ ಹೆಂಗಿದ್ರು ಟೈಮ್ ಇರುತ್ತೆ, ಬಸ್ ಬರೋದು 10 o'clock 9:30 ಇರೋದ್ರಿಂದ ತುಂಬ ಟೈಮ್ ಇತ್ತು ಅಂತ ನಾವೇನು ಮಾಡಿದ್ವಿ, ಬೆಳಗ್ಗೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗ ಹೋಗಿ ರಾಯರ ಪ್ರಸಾದ ತೊಗೊಂಡು ಕ್ಯೂವಲ್ಲಿ ನಿಂತು ಮತ್ತು ರಾಯರ ಪ್ರಸಾದ ಊಟ ಮಾಡ್ಕೊಂಡು ಅನ್ನ ಸಾಂಬಾರು ಮಜ್ಜಿಗೆ ಕೊಟ್ಟಿದ್ದರು. ಎಲ್ಲ ಊಟ ಮಾಡ್ಕೊಂಡು ಇನ್ನೊಂದು ಸತಿ ಒಳಗಡೆ ಹೋದರೆ ರಾಯರು ರಥ ಎಳಿತಿದ್ರು. ಅದನ್ನು ದರ್ಶನ ಮಾಡ್ಕೊಂಡು ತುಂಬ ಖುಷಿಯಾಯಿತು ಮಾತ್ರ. ಅದನ್ನು ದರ್ಶನ ಮಾಡ್ಕೊಂಡು ಚೆನ್ನಾಗಿ ದರ್ಶನ ಆಯಿತು. ಮನೆಗೆ ನೆಮ್ಮದಿಯಿಂದ ಬಂದ್ರಿ. ಈ ವಿಡಿಯೋ ನೋಡಿ ನಿಮಗೂ ಖುಷಿ ಆಯಿತು ಅನ್ಕೋತೀನಿ. ರಾಯರನ್ನ ನೀವು ದರ್ಶನ ಮಾಡಿದ್ದೀರಾ ಅನ್ಕೋತೀನಿ. ರಾಯರನ್ನಂತೂ ತೋರ್ಸೋಕ್ಕಾಗಲ್ಲ ಒಳಗಡೆ, ಫೋಟೋ ಅಂತ ಕ್ಲಿಪ್ಪಿಂಗ್ ಬಿಡೋಲ್ಲ, ಫೋನ್ ಕಿತ್ಕೊಂಡ್ಬಿಡ್ತಾರೆ. ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ಲೇಟ್ ಆಯಿತು ವಿಡಿಯೋ ಹಾಕೋಕ್ಕೆ. ಜಾನಲ್ಲಿ ಹೋಗಿದ್ದಿದ್ದು ಇವಾಗ ಆಲ್ರೆಡಿ ಆಗಷ್ಟು ಒಂದು 7 months ಮೇಲೆ ಆಗಿದೆ. ಇವತ್ತು ಫ್ರೀ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ವಿಡಿಯೋ ಗ್ಯಾಲ್ರಿಯಲ್ಲಿ ನೋಡ್ತಿದ್ದೆ ನಾನು. ಇದು ವಿಡಿಯೋ ಇದೆಯಲ್ಲ, ನಾನು ನೋಡೇ ಇಲ್ಲ, ಮಾಡೇ ಇಲ್ಲ ಅಂದ್ಕೊಂಡು ಇವಾಗ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಮೆಮೊರೀಸ್ ಥರ ಇರುತ್ತೆ. ಫೋನಲ್ಲಾದ್ರೆ ಡಿಲೀಟ್ ಆಗೋಗುತ್ತೆ, ಯೂಟ್ಯೂಬ್ ಹಾಕಿದ್ರೆ ಒಂದು ಮೆಮೊರೀಸ್ ಥರ ಇರುತ್ತೆ, ನೋಡ್ಬೋದು ಅಂತ ಹಾಕ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಂತೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ.